ಸ್ನೇಹಿತರೆ, ನಮ್ಮ ತಾಲೂಕಲ್ಲಿ ಶಿರಾಲಿ ಭಾಗದಲ್ಲಿ ಸಾಲೆಮನೆ ನೀರಕಂಠ ಅಂತ ಒಂದು ಊರಿದೆ. ಸೊ ಈ ಊರಲ್ಲಿ ಮಠದ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಅಂತ. ಸೊ ಆ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಆಗ್ತಾ ಇದೆ. ಸೊ ಇದು ಆಗ್ತಾ ಇದೆ ಅನ್ನೋಕ್ಕಿಂತ ಹೆಚ್ಚಾಗಿ ಆಯಿತು ಆಲ್ರೆಡಿ. ಇವತ್ತು ಸಮಾರೋಪ ಸಮಾರಂಭ ಇದೆ. ಸೊ ಆ ಸಲುವಾಗಿ ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಮತ್ತು ಇಲ್ಲಿ ಒಂದಷ್ಟು ಚಿತ್ರಣವನ್ನು ನಿಮಗೆ ತೋರಿಸ್ಲೇಬೇಕು, ಇಲ್ಲಾಂತಂದರೆ ನಾನೇನೋ ಕಳ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಸೊ ಆ ಸಲುವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಲ್ಲಿ ಆ ಚಿತ್ರಣ ತೋರಿಸ್ತೀನಿ. ಮೇಲ್ಗಡೆ ನೀವು ನೋಡ್ತಾ ಇದ್ರಲ್ಲ, ಇದು ವೆಂಕಟಾಪುರ ಬ್ರಿಡ್ಜ್. ಇದು ಅಂದರೆ ಬ್ರಿಡ್ಜ್ ಕನೆಕ್ಟ್ ಆಗುವಂಥ ರೋಡ್ ಇದು. ಅಲ್ಲಿಂದ ಕೇವಲ ಒಂದು ಕಿಲೋಮೀಟರ್ ಅಂತ ಅನ್ಕೋಬೋದು. ಇದು ತಾತ್ಕಾಲಿಕ ಕಮಾನು ನಿರ್ಮಾಣ ಮಾಡಿತ್ತು. ರಸ್ತೆಯುದ್ದಕ್ಕೂ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗ್ಸ್. ಮತ್ತು ಆ ದೇವಸ್ಥಾನ ನಾನು ಆಲ್ರೆಡಿ ನಿಮಗೆ ನನ್ನ ಹಳೆಯ ವಿಡಿಯೋದಲ್ಲಿ ತೋರಿಸಿದ್ದೆ. ಹೊಸ ದೇವಸ್ಥಾನ ನಿರ್ಮಾಣ ಆಗಿತ್ತು. ಸ್ನೇಹಿತರೆ ನೋಡಿ, ಎಷ್ಟೊಂದು ಸುಂದರವಾಗಿ ನೋಡ್ತಾ ಇದೆ ನಮ್ಮ ಸಾಲೆಮನೆ ನೀರ್ಕಂಠ ಅಂತ ನೋಡಿ. ನಾನು ತುಂಬ ಇಷ್ಟಪಡುವಂಥ ಊರು ಇದು, ಯಾಕಂದರೆ ತುಂಬ ಗ್ರೀನರಿ ಇದೆ ನಿಮ್ಗೆ ಇಲ್ಲಿ. ಲೈಕ್ ನದಿ ತಟವೂ ಕೂಡ ಹೌದು, ವೆಂಕಟಾಪುರ ನದಿ ಅಂದರೆ ಭೀಮಾ ನದಿ, ಕಡವಿನಕಟ್ಟ ಹೊಳೆ ಕನೆಕ್ಟ್ ಆಗುವಂಥ ಭಾಗ ಕೂಡ ಹೌದು. ಸೊ ಆ ಸಲುವಾಗಿ ಈ ಊರು ತುಂಬ ಸುಂದರವಾಗಿದೆ. ಗಣ್ಯರು ತಾವು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವಂಥ ಬೋರ್ಡ್ಗಳೆಲ್ಲ ಇದೆ. ನನಗೆ ಈ ಲೈಟಿಂಗ್ಸ್ ತುಂಬ ಇಷ್ಟ ಆಗುತ್ತೆ. ಯಾಕಂತಂದರೆ ಇತ್ತೀಚೆಗೆ ಈ ಲೈಟಿಂಗ್ ಕಾನ್ಸೆಪ್ಟ್ ಬಂತು. ಮುಂಚೆ ನಾವು ಚಿಕ್ಕವರಿದ್ದಾಗ ಚಿಕ್ಕ ಲೈಟ್ ಹಾಕ್ತಾಯಿದ್ರು ನೋಡಿ. ಇದರಲ್ಲಿ ಎಂಥ ಬದಲಾವಣೆ ಆಗಿದೆ ಅಂತ. ಆ ಚಿಕ್ಕ ಲೈಟು ಲೈಕ್ ಅದೊಂದು ಸಲ ನಾವು ಆ ಲೈಟು ಕೀಳೋಕ್ಕಂತ ಹೋಗೋದು, ಶಾಕ್ ಹೊಡಿಸ್ಕೊಂಡಿದ್ದು ಎಲ್ಲ ಇದೆ. ಆನಂತರ ಮಧ್ಯದಲ್ಲಿ ಈ ಬೇರೆ ಬೇರೆ ಕಲರ್ ಲೈಟ್ ಬಂತು. ಅಂದ್ರೆ ಕೊನೆಯದಾಗಿ ಈ ಲೈಟ್ ಬಂದಿದೆ ಈಗಿನ ಜನ್ರೇಷನ್ಗೆ. ನೋಡೋ ಮುಂದೆಲ್ಲ ಎಂಥ ಬದಲಾವಣೆ ಆಗುತ್ತಂತ ನೋಡೋಣ. ಸಾಕಷ್ಟು ಬದಲಾವಣೆಗಳು ಆಗ್ತಾ ಇರುತ್ತೆ ಮುಂದೆ. ಈ ಒಂದು ಕ್ಷೇತ್ರ ನೋಡಿರೋ ಪ್ರಕಾರ ಪೂರ್ಣ ಪ್ರಮಾಣದಲ್ಲಿ ಭಟ್ಕಳದಲ್ಲಿ ಎಲ್ಲೂ ಕೂಡ ಗಣೇಶನ ಒಂದು ಮಂದಿರ ಇಲ್ಲ. ಭಟ್ಕಳದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಮ್ಗೆ ಗೊತ್ತಿರೋ ಹಾಗೆ. ಸಪೋಸ್ ಇರ್ಬೋದು, ಇದ್ರೆ ನೀವೊಂದು ಕಮೆಂಟ್ ಮಾಡಿ. ಇಲ್ಲಿಂದ ಈ ಲೈಟಿಂಗ್ ಸ್ಟೈಲ್ ಏನಿದೆ ಅದು ಚೇಂಜ್ ಆಗಿದೆ, ಕರ್ವ್ಸ್ ಥರ ಇದೆ ನೋಡಿ. ಅಲ್ಲಿ ಒಳಗೆ ಹೊಡಿದೆ, ಕರಿ ತಗೋಪ್ಪ. ಅಮ್ಮ 5 ನಿಮಿಷ ನೋಡಿ. ದೇವಸ್ಥಾನ ಹತ್ರ ಬಂತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇಡೀ ಪರಿಸರ ಸುಂದರವಾಗಿ ಕಂಗೊಳಿಸ್ತಾ ಇದೆ. ಸ್ನೇಹಿತರೆ, ಈಗ ನಾನು ದೇವಸ್ಥಾನದ ಹತ್ರ ಇದು ಮುಖ್ಯ ದ್ವಾರ ಮಂಟಪ. ಇದು ಇಲ್ಲಿಂದ ಒಳಗೆ ಹೋಗ್ತೀನಿ ನೋಡಿ. ಇಲ್ಲಿ ಲೈಟಿಂಗ್ ಸಖತ್ತಾಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ರನ್ನಿಂಗ್ ಲೈಟ್ ಇದೆ. ಅದು ಮೇಲ್ಗಡೆ ಎಲ್ಲ ಲೈಕ್ ತೆಂಗಿನ ಗರಿಯ ಚಪ್ಪರ ಇದೆ, ಅದು ಕೂಡ ಕರುವಲ್ಲಿ ಹಾಕಿದ್ದಾರೆ. ಇಲ್ಲಿಯ ಸ್ಥಳೀಯರು ಈ ಒಂದು ಚಪ್ರವನ್ನು ಹಾಕಿದ್ದು. ನೋಡಿದೆಲ್ಲ ದೇವಸ್ಥಾನದ ಆವರಣ. ಇಲ್ಲಿ ಹಿಂದಿಂದ ಈ ಕಡೆಯಿಂದ ದೇವಸ್ಥಾನಕ್ಕೆ ಹೋಗ್ಬೇಕಿದೆ. ಅಲ್ಲಿ ಮಕ್ಕಳ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಸೊ ಮೈಕ್ ತುಂಬ ಹತ್ತಿರ ಇಟ್ಕೋಬೇಕು ಈಗ, ಇಲ್ಲಾಂದರೆ ನಿಮಗೆ ಕೇಳಿಸಲ್ಲ. ಈ ದೇವಸ್ಥಾನದ ಹಿಂಭಾಗ ಇದೆ. ನೈಟಲ್ಲಿ ಇಷ್ಟು ಸುಂದರವಾಗಿ ಕಾಣಿಸುತ್ತೆ. ಅವತ್ತು ನಾನು ವಿಡಿಯೋ ಮಾಡಿದ್ದೆ, ಬಟ್ ಅದು ಡೇ ಟೈಮಲ್ಲಿ ಆಗಿತ್ತು. ಮತ್ತು ಮುಖ್ಯವಾಗಿ ದೇವಸ್ಥಾನದಲ್ಲಿ ಶ್ರೀದೇವರ ಪ್ರತಿಷ್ಠಾಪನೆ ಆಗಿರಲಿಲ್ಲ. ಜ್ಯೂಸ್ ಕೊಡ್ತಾ ಇದ್ದಾರೆ ಭಕ್ತಾದಿಗಳಿಗೆ ಎಲ್ರಿಗೂ. ಥ್ಯಾಂಕ್ ಯು. ಒಂದೇ ಸರ್ ಅಣ್ಣ, ಇದು ಯೂಟ್ಯೂಬಲ್ಲಿ ಬಂದು ಭಟ್ಕಳ ಹುಡುಗ. ಹೌದಾ? ಬೇಡ ಸಾಕು. ಪುನರ್ ಪುಳಿ ಜ್ಯೂಸ್ ಕುಡಿದಾಯ್ತು. ಕೋಕಮ್ ಅಂತ ಕರೀತಾರೆ. ತುಂಬ ರುಚಿಯಾಗಿರುತ್ತೆ. ಇಲ್ಲಿ ದೇವಸ್ಥಾನಗಳ ಸೇವಾ ಕೌಂಟ್ರ್ ಇದೆ. ಯಾಕೆ ಒಂಚೂರು ಬದಿಗೆ ನಾಟಕ 9:30 ಏನಲ್ಲ.
ಅಂದ್ರೆ ಜೋರ್ ಆವಾಜ್ ಇದೆ ಹೊರಗಡೆ. ನಾನು ಬಾಯಿ ಹತ್ರ ಮೈಕ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ದೇವಸ್ಥಾನ ಹೊರಗಡೆಯಿಂದ ಒಂದ್ಸಲ ತೋರಿಸ್ತೀನಿ ನಿಮ್ಗೆ, ಆಮೇಲೆ ಹೊರಗಡೆ ಹೋಗೋಣ. ಒಂದ್ಸಲ ನೋಡಿ ದೇವಸ್ಥಾನ ಎಷ್ಟು ಸುಂದರವಾಗಿ ಕಂಗೊಳಿಸ್ತಾ ಇದೆ ಅಂತ. ಅದು ಒಂದೇ ಕೈಯಲ್ಲಿ ಮೊಬೈಲ್ ಇಟ್ಕೋಬೇಕಾಗಿದೆ. ವಾಸ್ತವವಾಗಿ ಸ್ವಲ್ಪ ವಿಜುವಲ್ಸ್ ಅಷ್ಟು ನೀಟಾಗಿ ಬರಲ್ಲ, ಯಾಕಂದ್ರೆ ಈಗ ದೇವಸ್ಥಾನ ಹೊರಗಡೆ ಹೋಗ್ತೀವಿ. ದೇವಸ್ಥಾನ ದ್ವಾರ ಇದು, ಹೊರಗಡೆ ಹೋಗ್ತೀನಿ. ಈಗ ಫಸ್ಟ್ ಟೈಮ್ ನಾನು ಈ ದೇವಸ್ಥಾನದಲ್ಲಿ ಗರ್ಭಗುಡಿಯ ದೇವರನ್ನು ತೋರಿಸ್ತಾ ಇದ್ದೀನಿ. ಶ್ರೀ ದೇವರನ್ನು ಕಣ್ತುಂಬಿಕೊಳ್ಳಿ. ಶ್ರೀ ಗಣೇಶಾಯ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಶ್ರೀ ಗಣೇಶನ ಒಂದ್ಸಲ ಕಣ್ತುಂಬಿಕೊಳ್ಳಿ. ಮತ್ತು ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಬೆಳ್ಳಿಯ ಮುಖವಾಡದೊಂದಿಗೆ ಶೃಂಗಾರಗೊಂಡಿರುವಂತ ಗಣೇಶ. ಸಂಕಷ್ಟಿ ಹೊತ್ತಲ್ಲೆಲ್ಲ ಬಂದು ಒಂದು ಪೂಜೆ ಗೀಜೆ ಮಾಡಿ ದೈವಿಕ ಅನುಭೂತಿಯನ್ನು ಪಡ್ಕೊಂಡು ಹೋಗ್ಬಹುದಾದಂತ ಜಾಗ ಇದು ನೋಡಿ. ಹಿಂಗಿದೆ ದೇವಸ್ಥಾನದ ಗರ್ಭಗುಡಿ. ಮತ್ತು ಈ ಗರ್ಭಗುಡಿ ಮತ್ತು ಅದರ ಮುಂದಿರುವಂತ ಮಂಟಪ, ತೀರ್ಥ ಮಂಟಪ, ಇವೆರಡು ಶಿಲಾಮಯವಾದದ್ದು. ಅನಂತರ ಸುತ್ತು, ಇದೆಲ್ಲ ವಿಷಯ ನಾ ಹೇಳಿದ್ದೆ. ಸುತ್ತು ಪೌಳಿ ಇದೆ, ಅದೆಲ್ಲ ಆಧುನಿಕವಾಗಿ ಸಿಮೆಂಟ್ ನಿಂದ ಕಟ್ಟಿರುವಂತ ಒಂದು ದೇವಸ್ಥಾನ. ತುಂಬಾ ಸುಂದರವಾಗಿದೆ. ಸುತ್ತಮುತ್ತ ನೋಡಿದೆ. ಒಂದು ಸುತ್ತು ಹೋಗ್ತೀನಿ ಬನ್ನಿ. ಒಟ್ಟು 3 ದಿನ ಇಲ್ಲಿ ಕಾರ್ಯಕ್ರಮ ನಡೆಯಿತು. 2ನೇ ದಿನ ಪುನರ್ ಪ್ರತಿಷ್ಠಾಪನೆ ಮತ್ತು ಈ ಬ್ರಹ್ಮ ಕಲಶೋತ್ಸವ. ಇಲ್ಲಿಯ ಚಿತ್ರಾಪುರದ ಮಠಾಧೀಶರು, ಪರಮಪೂಜ್ಯ ಶ್ರೀ ಗುರುಗಳು, ಸದ್ಯೋಜಾತ ಶ್ರೀ ಶಂಕರಾಶ್ರಮ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಆ ಒಂದು ಕಾರ್ಯಕ್ರಮ ನೆರವೇರಿತು. ಕಳಸ ಇಲ್ಲಿಂದ, ಇದು ದೇವಸ್ಥಾನದ ಹಿಂಭಾಗ. ಇಲ್ಲಿಂದ ಎಕ್ಸಿಟ್ ಆಗ್ಬೇಕಾಗತ್ತೆ. ಬೆಳ್ಳಿಯ ನಾಣ್ಯ ಈ ಒಂದು 1,005 ರೂಪಾಯಿಗೆ. ಮತ್ತೊಂದು ಕನಕಾಭಿಷೇಕ ಅಂತ ಒಂದಿತ್ತು, ಅದು ರಜತಾಭಿಷೇಕ, ಇದು ಕನಕಾಭಿಷೇಕ. ನೋಡಿ, ಚಿನ್ನದ ಗಣೇಶನ ಒಂದು ನಾಣ್ಯ ಇದನ್ನು ಕೊಡ್ತಾರೆ. ಇದು ಎಷ್ಟು ರೂಪಾಯಿದಾಗಿದೆ? 25,000. 21,000 ಕನಕಾಭಿಷೇಕ. ಆನಂತರ ರಜತಾಭಿಷೇಕ ನೋಡಿ 5,000 ಇದು. ಅದು ಊರಲ್ಲಿ ಇಲ್ಲಿರುವಂತ ಎಲ್ಲಾ ಸಮಾಜ, ಅಂದ್ರೆ ಆ ಜಾತಿ ಈ ಜಾತಿ ಇವೆಲ್ಲವನ್ನು ಬಿಟ್ಟು ಎಲ್ಲಾ ಸಮಾಜ ಒಂದಾಗಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ಶ್ರಮಿಸಿದೆ. ಮತ್ತು ಅತ್ಯಂತ ಪ್ರಾಮಾಣಿಕವಾಗಿ, ನನಗೆ ಗೊತ್ತಿರುವಂತೆ ತುಂಬಾ ಪ್ರಾಮಾಣಿಕವಾಗಿ ಅವರು ಇಲ್ಲಿಯ ಶ್ರೀದೇವರ ಕೆಲಸವನ್ನ ಮಾಡಿದ್ದಾರೆ. ಅದನ್ನ ನೋಡುವಾಗ ಇವರಿಂದ ನಾವು ಒಗ್ಗಟ್ಟನ್ನ ಕಲಿಬೇಕು ಅಂತ ಅನ್ಸುತ್ತೆ. ಯಾಗಶಾಲೆ ನೋಡಿ, ಡೋರ್ ಹಾಕಿದ್ದಾರೆ. ಆ ಸಲುವಾಗಿ ಹೊರಗಿಂದ ನಾನು ಒಂದು ಚಿಕ್ಕ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಅಗ್ನಿ ಉರಿತಾ ಇದೆ ಯಾಗಶಾಲೆಯಲ್ಲಿ. ಒಟ್ಟು 3 ದಿನಗಳ ಕಾಲ ಕೂಡ 2 ಹೊತ್ತು ಇಲ್ಲಿ ಅನ್ನ ಪ್ರಸಾದವನ್ನು ವಿತರಣೆ ಮಾಡಲಾಗಿದೆ. ತುಂಬಾ ಶಿಸ್ತುಬದ್ಧವಾಗಿ, ಯಾವುದೇ ಒಂದು ಗೋಜಲು ಗೊಂದಲು ಯಾವುದಕ್ಕೂ ಕೂಡ ಅವಕಾಶ ಇಲ್ಲದಂತೆ ಅತ್ಯಂತ ಶಿಸ್ತುಬದ್ಧವಾಗಿ ಅನ್ನ ಪ್ರಸಾದವನ್ನು ವಿತರಿಸಿದ್ದಾರೆ. ಜೊತೆಗೆ ಇವತ್ತು ಕೂಡ ನೋಡಿ ಸರದಿ ಸಾಲಿದೆ. ಇವತ್ತು 9 ಗಂಟೆಗೆ ಸರಿಯಾಗಿ ಶಿವದೂತ ಗೂಳಿಗ ಅನ್ನುವಂಥ ನಾಟಕ ಇರೋ ಕಾರಣಕ್ಕಾಗಿ ಆದಷ್ಟು ಬೇಗ ಈ ಊಟದ ವ್ಯವಸ್ಥೆಯನ್ನು ಮುಗಿಸ್ಕೋಬೇಕಂತ ಅದಾಗಲೇ ಅನೌನ್ಸ್ಮೆಂಟ್ ಕೂಡ ಶುರು ಮಾಡಿ. ಇದು ಸ್ನೇಹಿತರೆ ಉಗ್ರಾಣದ ಕೊಠಡಿ. ಇವರೆಲ್ಲ ಉಗ್ರಾಣದಲ್ಲಿ ಇರುವಂತವ್ರು, ಇಲ್ಲಿ ದೇವಸ್ಥಾನದ ಸೇವೆಯಲ್ಲಿ ನಿರತರಾಗಿರೋರು. ನಿಮ್ಗಿಲ್ಲಿ ರೇಷನ್ ಸಂಬಂಧಪಟ್ಟ ವಸ್ತುಗಳು, ಅನ್ನ ಪ್ರಸಾದಕ್ಕೆ ಸಂಬಂಧಪಟ್ಟಂತ ಎಲ್ಲ ವಸ್ತುಗಳು ಇದೆ. ಈಗಲೂ ಕೂಡ ತಂದು ಕೊಡ್ತಾ ಇದ್ದಾರೆ ನೋಡಿ. ಬಾಳೆ ಕೊನೆಯನ್ನು ತಂದು ಕೊಟ್ರಿ ಯಾರೋ ಒಬ್ರು ಸೇವಾಕರ್ತರು ಈಗಷ್ಟೇ ತಂದು ಈ ಕೊಠಾರಕ್ಕೆ ಒಪ್ಪಿಸಿದ್ದಾರೆ. ಅಡುಗೆ ಮಾಡುವಂತ ಸ್ಥಳವನ್ನು ತೋರಿಸ್ತೀನಿ. ಇದೆಲ್ಲ ಅಡುಗೆ ಮಾಡುವಂತ ಜಾಗ, ತುಂಬಾ ವಿಸ್ತಾರವಾದ ಜಾಗ. ಒಟ್ಟು 3 ದಿನ ಮಧ್ಯಾಹ್ನದ ಊಟ ಮತ್ತು ರಾತ್ರಿಯ ಊಟ ಇಲ್ಲೇ ತಯಾರಾಗಿದ್ದು. ಈಗ ಸದ್ಯಕ್ಕೆ ರಾತ್ರಿಯ ಊಟಕ್ಕಾಗಿ ಅಡುಗೆ ಒಂದ್ ಕಡೆ ತಯಾರಾಗ್ತಿದೆ, ಒಂದ್ ಕಡೆ ಭಕ್ತಾದಿಗಳು ಅನ್ನ ಪ್ರಸಾದಕ್ಕಾಗಿ ಅದಾಗ್ಲೇ ಲೈನ್ ಅನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಬೆಂಡೆಕಾಯಿ ಹುಳಿ, ಇಲ್ಲಿ ಪಾಯಸ ರೆಡಿ ಆಗಿದೆ. ಒಟ್ಟು 3 ದಿನ
ಈ ಒಲೆಯಲ್ಲೂ ಕೂಡ ಅಡಿಗೆ ಮಾಡಿದ್ರು. ಈಗ ಸದ್ಯಕ್ಕೆ ರಾತ್ರಿ ಲಾಸ್ಟ್ ಊಟ ಆಗಿರೋ ಕಾರಣಕ್ಕೆ ಇಲ್ಲೆಲ್ಲ ಸದ್ಯಕ್ಕೆಲ್ಲ ಕ್ಲೋಸ್ ಮಾಡಿ ಇಟ್ಟವ್ರು. ಒಲೆ ಎಲ್ಲ ಗ್ಯಾಸ್ ಅಲ್ಲಿ ಅಡಿಗೆ ಆಗ್ತಾ ಇದೆ. ವಿಶೇಷ ಅಂತ ಹೇಳಿದ್ರೆ ಅದು ಬಟಾಟೆ ಉಳಿದ ಸಲುವಾಗಿ ಹೌದು ಸ್ಪೆಷಲ್ ಆಗಿ ಮಾಡಿ ನೋಡಿ, ಅನ್ನ ಪ್ರಸಾದ ಎಲ್ಲ ಸ್ವೀಕಾರ ಮಾಡ್ತಾ ಇರುವಂತ ಭಕ್ತರು ಒಂದ್ ಕಡೆ ಅನ್ನ ಬಡಿಸ್ತಾವ್ರ, ಅವರನ್ನು ಕೂಡ ತೋರಿಸ್ತೀನಿ ಬನ್ನಿ. ಎಲ್ಲ ಅನ್ನ ಪ್ರಸಾದವನ್ನ ಬಡಿಸ್ತಾ ಇರೋದು. ಮಕ್ಕಳ ಕಾರ್ಯಕ್ರಮ ನಡೀತಾ ಇದೆ. ಸದ್ಯ ಈ ಮಕ್ಕಳ ಕಾರ್ಯಕ್ರಮ ಆದ್ಮೇಲೆ ಶಿವದೂತ ಗೋಡಿಗ ನಾಟಕ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ ನೋಡಿ, ಇವರು ಈ ಶಿವದೂತ ಗೋಡಿಗ ನಾಟಕದ ಡೈರೆಕ್ಟರ್ ವಿಜಯ್ ಕುಮಾರ್ ಕೋಡಿಯಾ ಬೈಲ್ ಅಂತ. ಇವ್ರ ನಿರ್ದೇಶನದಲ್ಲಿ ಮತ್ತೊಂದು ನಾಟಕ ರೆಡಿ ಆಗ್ತಾ ಇದೆ. ಅಂದ್ರೆ ನೆಕ್ಸ್ಟ್ ಬರೋ ನಾಟಕ ಶಿವಾಜಿ ಅಂತ. ಅದಂತೂ ನಿಜವಾಗ್ಲೂ ಹೆಸರು ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ, ತುಂಬಾ ಚೆನ್ನಾಗಿದ್ದೇ ಇರುತ್ತೆ ಅಂತ. ಸ್ನೇಹಿತರೆ, ಇಲ್ಲಿ ಸ್ವಚ್ಛತಾ ಸಿಬ್ಬಂದಿಯ ಕೆಲಸ ಕೂಡ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಅನ್ನಪ್ರಸಾದದ ಬಳಿಕ ಅತ್ಯಂತ ಶ್ರದ್ಧೆಯಿಂದ ಈ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವರನ್ನು ತೋರಿಸೋದು ಅತ್ಯಂತ ಸೂಕ್ತ ಅಂತ ಅನಿಸ್ತು. ಆ ಸಲುವಾಗಿ ಇವರನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಸಾಕಷ್ಟು ಜನ ಇಲ್ಲೂ ಕೂಡ ಶ್ರಮಿಸ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.